ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ BA 2ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸಮಗ್ರ ಅರ್ಥಶಾಸ್ತ್ರದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಎಂಬ ಸಬ್ಜೆಕ್ಟ್ ಅನ್ನ ಇಡಲಾಗಿದೆ. ಅದು ಸಿಂಪಲ್ ಆಗಿ ಮೈಕ್ರೋ ಎಕನಾಮಿಕ್ಸ್ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಈ ಒಂದು ಪಠ್ಯಕ್ರಮ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿದ್ದು. ಇತರೆ ವಿಶ್ವವಿದ್ಯಾಲಯಗಳಿಗೆ 75% ಸಿಲೆಬಸ್ ಸೇಮ್ ಆಗಿರ್ತದೆ. ಇನ್ 25% ಭಿನ್ನವಾಗಿ ಸೆಕೆಂಡ್ ಸೆಮ್ಮಿಗೆ ಸಿಲೆಬಸ್ ಅನ್ನ ಫ್ರೇಮ್ ಅನ್ನ ಮಾಡಲಾಗಿರ್ತದೆ. ಹೀಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅದರಲ್ಲಿ ವಿಶೇಷವಾಗಿ BA 2ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ಈ ಪಠ್ಯಕ್ರಮದ ಅನುಗುಣವಾಗಿ ನೀವು ಅಧ್ಯಯನವನ್ನ ಮಾಡಿದ್ದೆ ಆದ್ರೆ ಎಕ್ಸಾಮ್ ಒಳಗೆ 100ಕ್ಕೆ 100 ಅಂಕವನ್ನ ಪಡೆಯಲು ಉಪಯುಕ್ತ ಆಗ್ತದೆ. ಬನ್ನಿ ಆ ಪಠ್ಯಕ್ರಮವನ್ನ ಗಮನಿಸೋಣ. ಈ ಪಠ್ಯಕ್ರಮದಲ್ಲಿ ಪ್ರಮುಖವಾಗಿ 5 ಅಧ್ಯಾಯಗಳಿರ್ತಾವೆ. ಎಷ್ಟು? 5 ಅಧ್ಯಾಯ. ಅದರಲ್ಲಿ ಅಧ್ಯಾಯ 1 ಯೂನಿಟ್ 1 ಬಗ್ಗೆ ತಿಳಿದುಕೊಳ್ಳೋಣ. ಪಠ್ಯಕ್ರಮದಲ್ಲಿ 1ನೇ ಅಧ್ಯಾಯ ನ್ಯಾಷನಲ್ ಇನ್ಕಮ್ಗೆ ಸಂಬಂಧಪಟ್ಟಿದ್ದು. ಮೀನಿಂಗು, ಇಂಪಾರ್ಟೆನ್ಸ್ ಅಂಡ್ ಮೆಥಡ್ಸ್ ಆಫ್ ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್, ದ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್, ಡಿಫಿಕಲ್ಟ್ಸ್ ಇನ್ ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್, curricular flow of income in poor sector economy, then classical theory of employment, ಅದರಲ್ಲಿ sales law of market, interest, ಪಿಗೂಸ್ ಮೋಡಿಫಿಕೇಶನ್. ಇದು ಇಂಗ್ಲಿಷ್ ನಲ್ಲಿ ಇರುವಂತ ಪಠ್ಯಕ್ರಮ. ಅದೇ ಪಠ್ಯಕ್ರಮವನ್ನು ನಾವು ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಆದಾಯದ ಅರ್ಥ, ಪ್ರಾಮುಖ್ಯತೆ, ಮಾಪನದ ವಿಧಾನಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಕೋಬೇಕು. ಆಮೇಲೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು. ಆಮೇಲೆ ರಾಷ್ಟ್ರೀಯ ಆದಾಯವನ್ನ ಅಳತೆ ಮಾಡುವಲ್ಲಿ ಎದುರಾಗುವಂತ ತೊಂದರೆಗಳ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಆಮೇಲೆ 4 ವಲಯದ ಆರ್ಥಿಕತೆಯಲ್ಲಿ ಆದಾಯದ ವೃತ್ತಾಕಾರದ ಅರಿವಿನ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಅದಾದ್ಮೇಲೆ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದಲ್ಲಿ ಜೆ.ಬಿ. ಶೇರ್ ಮಾರುಕಟ್ಟೆ ನಿಯಮವನ್ನ ಅಧ್ಯಯನ ಮಾಡಬೇಕು. ಬಡ್ಡಿ ಮತ್ತು ಪಿಗು ಅವರ ಮಾರ್ಪಾಡಿನ ಬಗ್ಗೆ ನಾವು ಅಧ್ಯಾಯ 1ರಲ್ಲಿ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಇದು ಚಾಪ್ಟರ್ 1. ಚಾಪ್ಟರ್ 2 ಅಲ್ಲಿ ಕೇನ್ಸಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇದೆ. ಇದು ಘಟಕ 2ರಲ್ಲಿ ಬರುವಂತ ಪಠ್ಯಕ್ರಮ. ಇಲ್ಲಿ the principles of effective demand and its determinants, Keynesian psychology law of consumption, consumption function, average propensity to consume, marginal propensity to consume, and factor determining consumption function. ಆಮೇಲೆ saving function, average propensity to save, marginal propensity to save, and investment function and determines marginal efficiency of capital, factor influencing the MEC ಎಂಬುದು ಘಟಕ 2ರಲ್ಲಿ ಬರುವಂತ ಪಠ್ಯಕ್ರಮ. ಅದೇ ಪಠ್ಯಕ್ರಮವನ್ನು ಕನ್ನಡದಲ್ಲಿ ನಾವು ತಿಳಿದುಕೊಳ್ಳೋಣ. ಪರಿಣಾಮಕಾರಿ ಬೇಡಿಕೆಯ ತತ್ವದ ಬಗ್ಗೆ ಅಧ್ಯಯನವನ್ನ ಮಾಡಬೇಕು ಮತ್ತು ಅದನ್ನ ನಿರ್ಧರಿಸುವಂತ ಅಂಶಗಳನ್ನ ಓದಬೇಕು. ಆಮೇಲೆ ಕೇನ್ಸ್ ಅವರ ಅನುಭೋಗದ ಮಾನಸಿಕ ನಿಯಮವನ್ನ ಅಧ್ಯಯನ ಮಾಡ್ಕೋಬೇಕು. ಅನುಭೋಗದ ಕಾರ್ಯ ಮತ್ತು ಬಿಂಬಕದ ಬಗ್ಗೆ ಅಧ್ಯಯನ ಮಾಡಬೇಕು. ಸರಾಸರಿ ಬಳಕೆಯ ಅನುಭೋಗ, ಕನಿಷ್ಠ ಬಳಕೆಯ ಅನುಭೋಗ ಮತ್ತು ಅನುಭೋಗ ಬಿಂಬಕವನ್ನ ನಿರ್ಧರಿಸುವಂತ ಅಂಶಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಅದಾದ್ಮೇಲೆ ಉಳಿತಾಯದ ಕಾರ್ಯ ಅಥವಾ ಬಿಂಬಕ ಅಂದ್ರೇನು, ಸರಾಸರಿ ಉಳಿತಾಯದ ಒಲವು, ಕನಿಷ್ಠ ಉಳಿತಾಯದ ಒಲವು ಮತ್ತು ಹೂಡಿಕೆ ಕಾರ್ಯ ಅಥವಾ ಬಿಂಬಕ
ಮತ್ತು ಅದನ್ನ ನಿರ್ಧರಿಸುವಂತ ಅಂಶಗಳು, ಬಂಡವಾಳದ ಕನಿಷ್ಠ ದಕ್ಷತೆ ಮತ್ತು ಅದರ ಮೇಲೆ ಪ್ರಭಾವ ಬೀರುವಂತ ಅಂಶಗಳ ಬಗ್ಗೆ ಘಟಕ 2ರಲ್ಲಿ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಘಟಕ 2 ಆದ್ಮೇಲೆ ಘಟಕ 3 ಮಲ್ಟಿಪ್ಲಾಯರ್, ಅಕ್ಯುಲೇಟರ್ ಅಂಡ್ ಬಿಸಿನೆಸ್ ಸೈಕಲ್ ಅಂತೇಳಿ. ಇಲ್ಲಿ ನೋಡ್ರಿ, ಮಲ್ಟಿಪ್ಲಾಯರ್ ಮೀನಿಂಗ್, ವರ್ಕಿಂಗ್ ಅಂಡ್ ಲಿಮಿಟೇಷನ್. ಅಕ್ಯುಲೇಟರ್ ಮೀನಿಂಗ್, ವರ್ಕಿಂಗ್ ಅಂಡ್ ಲಿಮಿಟೇಷನ್. ದೆನ್ ಏನೈತಿ, ಬಿಸಿನೆಸ್ ಸೈಕಲ್ಸ್ ಮೀನಿಂಗ್, ಫ್ಯೂಚರ್ಸ್ ಅಂಡ್ ಫೇಸಸ್ ಅಂಡ್ ಕಂಟ್ರೋಲ್ ದ ಬಿಸಿನೆಸ್ ಸೈಕಲ್. ಥಿಯರೀಸ್ ಆಫ್ ಬಿಸಿನೆಸ್ ಸೈಕಲ್, ಅದರಲ್ಲಿ ಮಾನಿಟರಿ ಥಿಯರಿ ಅಂಡ್ ಕೇನ್ಸಿಯನ್ ಥಿಯರಿ. ಇದು ಘಟಕ 3ಯಲ್ಲಿ ಬರುವಂತ ಪಠ್ಯಕ್ರಮ. ಕನ್ನಡದಲ್ಲಿ ಗುಣಕದ ಅರ್ಥ, ಗುಣಕ, ವ್ಯೂಹೋತ್ಕರ್ಷ ಮತ್ತು ವ್ಯಾಪಾರದ ಚಕ್ರ ಅಂತೇಳಿ. ಅದರಲ್ಲಿ ನಾವೇನು ಅಧ್ಯಯನ ಮಾಡ್ತೀವಿ, ಗುಣಕದ ಅರ್ಥದ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು, ಗುಣಕದ ಕಾರ್ಯ ಮತ್ತು ಗುಣಕದ ಮಿತಿಗಳ ಬಗ್ಗೆ ಅಧ್ಯಯನ ನಡೆಸಬೇಕು. ಆಮೇಲೆ ಯೋಗೋತ್ಕರ್ಷ ಅಂದ್ರೇನು, ಅದರ ಕಾರ್ಯ, ಇದು ಕಾರ್ಯ ಅಂತ ಆಗಬೇಕಿತ್ತು, ಮತ್ತು ಅದರ ಮಿತಿಗಳು. ಆಮೇಲೆ ವ್ಯಾಪಾರದ ಚಕ್ರ ಅಂದ್ರೇನು, ಅದರ ಅರ್ಥ, ವೈಶಿಷ್ಟ್ಯಗಳು, ಅದರ ಹಂತಗಳು ಮತ್ತು ವ್ಯಾಪಾರ ಚಕ್ರವನ್ನ ನಿಯಂತ್ರಣ ಮಾಡುವಂತ ಕ್ರಮಗಳು. ಆಮೇಲೆ ವ್ಯಾಪಾರ ಚಕ್ರದಲ್ಲಿ ಸಿದ್ಧಾಂತಗಳು ಬರ್ತಾವೆ. ಒಂದು ವಿತ್ತೀಯ ಸಿದ್ಧಾಂತ, ಇನ್ನೊಂದು ಕೇನ್ಸನ ಸಿದ್ಧಾಂತ. ಇಷ್ಟು ಘಟಕ 3ರಲ್ಲಿ ಅಧ್ಯಯನವನ್ನ ಮಾಡಬೇಕು. ಇನ್ನು ಘಟಕ 4 ಮನಿ ಅಂಡ್ ವ್ಯಾಲ್ಯೂ ಆಫ್ ಮನಿ. ಮನಿ ಅಂಡ್ ವ್ಯಾಲ್ಯೂ ಆಫ್ ಮನಿ. ಇಲ್ಲಿ ನೋಡ್ರಿ, ಮನಿ ಮೀನಿಂಗ್ ಅಂಡ್ ಫಂಕ್ಷನ್ಸ್ ಆಫ್ ಮನಿ, ವ್ಯಾಲ್ಯೂ ಆಫ್ ಮನಿ contraction of consumer price index number, cash transaction approach and cash balance approach theory, demand for money transport and Keynesian liquidity preference approach, supply of money transport and measures of money supply M1, M2, M3. ಇಷ್ಟು ಘಟಕ 4ರಲ್ಲಿ ಬರುವಂತ ಪಠ್ಯಕ್ರಮ ಆಗಿದೆ. ಅದರ ಕನ್ನಡದಲ್ಲಿ ಹಣ ಮತ್ತು ಹಣದ ಮೌಲ್ಯದ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಕೋಬೇಕು. ಹಣ ಎಂದರೇನು, ಅದರ ಕಾರ್ಯಗಳು, ಹಣದ ಮೌಲ್ಯ, ಅದರಲ್ಲಿ ಗ್ರಾಹಕರ ಬೆಲೆ ಸೂಚ್ಯಂಕವನ್ನ ಅಧ್ಯಯನವನ್ನ ಮಾಡ್ಕೋಬೇಕು. ಆಮೇಲೆ ನಗದು ವ್ಯವಹಾರ ವಿಧಾನ, ಅದಕ್ಕೆ ಮತ್ತು ನಗದು ಸಿಲ್ಕು ವಿಧಾನದ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಹಣದ ಬೇಡಿಕೆ ಅಂದ್ರೇನು, ಅದರ ಪರಿಕಲ್ಪನೆಗಳು ಮತ್ತು ಕೇನ್ಸನ ದ್ರವ್ಯದೊಲವಿನ ಸಿದ್ಧಾಂತ, ಅದನ್ನು ಕೂಡ ಅಧ್ಯಯನ ಮಾಡ್ಕೋಬೇಕು. ಹಣದ ಪೂರೈಕೆ, ಅದರ ಪರಿಕಲ್ಪನೆಗಳು, ಹಣದ ಪೂರೈಕೆಯ ಅಳತೆ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ಕೋಬೇಕು. ಅದರಲ್ಲಿ M1, M2 ಮತ್ತು M3 ಬಗ್ಗೆ ಗಮನವನ್ನ ಹರಿಸಬೇಕು. ಇಷ್ಟು ಘಟಕ 4 ಆಗಿದೆ. ಇನ್ನು ಘಟಕ 5ರಲ್ಲಿ ಬರುವಂತ ಪಠ್ಯಕ್ರಮ ಇನ್ಫ್ಲೇಷನ್ ಅಂಡ್ ಬ್ಯಾಂಕಿಂಗ್ ಅಂತೇಳಿ. ಇನ್ಫ್ಲೇಷನ್ ಮೀನಿಂಗ್, ಟೈಪ್ಸ್, ಕಾಸಸ್, ಎಫೆಕ್ಟ್ಸ್ ಅಂಡ್ ಕಂಟ್ರೋಲಿಂಗ್ ಮೆಜರ್ಸ್ ಆಫ್ ಇನ್ಫ್ಲೇಷನ್ ಅಂತೇಳಿ. ಆಮೇಲೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಮೀನಿಂಗ್, ಫಂಕ್ಷನ್ಸ್, ಬ್ಯಾಲೆನ್ಸ್ ಶೀಟ್ ಅಂಡ್ ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. ಆಮೇಲೆ ಸೆಂಟ್ರಲ್ ಬ್ಯಾಂಕ್ ಫಂಕ್ಷನ್ಸ್ ಅಂಡ್ ಕ್ರೆಡಿಟ್ ಕಂಟ್ರೋಲ್ ಮೆಜರ್ಸ್. ಕನ್ನಡದಲ್ಲಿ ಹಣದುಬ್ಬರ ಮತ್ತು ಬ್ಯಾಂಕಿಂಗ್ ಎಂಬುದು ಘಟಕ 5 ಆಗಿದೆ. ಇಲ್ಲಿ ಹಣದುಬ್ಬರದ ಅರ್ಥವನ್ನು ತಿಳ್ಕೋಬೇಕು. ಹಣದುಬ್ಬರದ ವಿಧಗಳು, ಕಾರಣಗಳು, ಪರಿಣಾಮಗಳು ಮತ್ತು ಅದನ್ನ ನಿಯಂತ್ರಣ ಮಾಡುವಂತ ಕ್ರಮಗಳ ಬಗ್ಗೆ ತಿಳ್ಕೋಬೇಕು. ಆಮೇಲೆ ಬ್ಯಾಂಕು ಎಂದ್ರೇನು, ಅದರ ಅರ್ಥ, ಅದರ ಕಾರ್ಯಗಳು, ವಾಣಿಜ್ಯ ಬ್ಯಾಂಕುಗಳ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ತಯಾರು ಮಾಡ್ಕೋಬೇಕು ಮತ್ತು ಅದು ಕ್ರೆಡಿಟ್ ಸೃಷ್ಟಿ ಮಾಡುವಂತ ವಿಧಾನ ಬಗ್ಗೆ ಅಧ್ಯಯನವನ್ನ ಮಾಡ್ಕೋಬೇಕು. ಇನ್ನೊಂದು ಕೇಂದ್ರ ಬ್ಯಾಂಕ್, ಆ ಕೇಂದ್ರ ಬ್ಯಾಂಕಿನ ಕಾರ್ಯ ಮತ್ತು ಸಾಲ ಅಥವಾ ಪತ್ತು ನಿಯಂತ್ರಣದ ಕ್ರಮಗಳ ಬಗ್ಗೆ ನಾವು ಘಟಕ 5ರಲ್ಲಿ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ಘಟಕ 5ರಲ್ಲಿ ಬರುವಂತ ಅರ್ಥಶಾಸ್ತ್ರದ ಪಠ್ಯಕ್ರಮ ಆಗಿದೆ. ಟೋಟಲು 5 ಚಾಪ್ಟರ್ ಬರ್ತಾವ.
ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ 5 ಚಾಪ್ಟರ್. ಈ 5 ಚಾಪ್ಟರ್ನ ಕ್ಲಾಸ್ಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಒಂದೊಂದಾಗಿ ನಿಮಗೆ ಮಾಡಿ ಹಾಕುವಂತ ಕೆಲಸವನ್ನ ಮಾಡ್ತೇನೆ. ಎಲ್ಲ 5 ಚಾಪ್ಟರ್ನ ವಿಡಿಯೋಗಳು, ಅದರಲ್ಲಿ ಪ್ರಮುಖವಾದಂತ ಚಾಪ್ಟರ್ನ ಮಾತ್ರ ನಾನು ತರಗತಿ ಮಾಡಿ ಅಪ್ಲೋಡ್ ಮಾಡಲಾಗ್ತದೆ. ಆ ಅಪ್ಲೋಡ್ ಮಾಡಿರುವಂತ ವಿಡಿಯೋಗಳನ್ನ ವಿದ್ಯಾರ್ಥಿಗಳು ಸದುಪಯೋಗ ತಗೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.